ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಭಾರತ ಜಪಾನ್ ಜಂಟಿಯಾಗಿ ಚಂದ್ರನ ಅಧ್ಯಯನ, ಚಂದ್ರಯಾನ 5 ಯೋಜನೆ ಬಗ್ಗೆ ಪ್ರಧಾನಿ ಮೋದಿ ಮಹತ್ವದ ಘೋಷಣೆ. ಮೆಗಾ ಸಹಕಾರ ಯೋಜನೆ, ಭಾರತದಲ್ಲಿ ಜಪಾನ್ನಿಂದ 6 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ. ಏಪ್ರಿಲ್ ಜೂನ್ ತ್ರೈಮಾಸಿಕ ಶೇಕಡ 7.8ಕ್ಕೆ ಏರಿಕೆ, ಜಿಡಿಪಿ 15 ತಿಂಗಳಲ್ಲೇ ಗರಿಷ್ಠ. ಹುಬ್ಬಳ್ಳಿ ಜೋಧ್ಪುರ್ಗೆ ನೂತನ ರೈಲು, ಜೋಶಿ ಹಬ್ಬದ ವೇಳೆ ಕೇಂದ್ರದಿಂದ ವಿಶೇಷ ಕೊಡುಗೆ. ಮಿಂಚಿದ ಸಿಂಗ್, ಚೀನಾ ವಿರುದ್ಧ ಭಾರತಕ್ಕೆ 4-3 ಗೆಲುವು, ಏಷ್ಯಾ ಕಪ್ನಲ್ಲಿ ಶುಭಾರಂಭ ಮಾಡಿದ ಭಾರತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ದೇವನಹಳ್ಳಿ ಹತ್ತಿರ ರೈಲ್ವೆ ಕೋಚಿಂಗ್ ಟರ್ಮಿನಲ್, ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಘೋಷಣೆ. ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 11ರಿಂದ 4 ದಿನಗಳ ಕಾಲ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಸಂಸತ್ ಸ್ಪೀಕರ್ ಬಿರ್ಲಾ ಭಾಗಿ, ಖಾದರ್. ನಾಳೆಯಿಂದಲೇ ನೋಂದಣಿ ಶುಲ್ಕ ದುಪ್ಪಟ್ಟು. ಮುಂದುವರೆದ ಮಳೆ ಅಬ್ಬರ, ಶಿವಮೊಗ್ಗ, ಕೊಡಗು, ಉತ್ತರ ಕನ್ನಡದಲ್ಲಿ ರಜೆ ಘೋಷಣೆ. ಅಮೆರಿಕ ಓಪನ್, ಟಾಮಿ ಪಾಲ್ಗೆ ಪ್ರಯಾಸದ ಜಯ, ಪ್ರೀ ಕ್ವಾರ್ಟರ್ ಫೈನಲ್ಗೆ ಅಲ್ಕರಾಜ್.